ನಮಸ್ಕಾರ ಗುರುವೆ, ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಫುಲ್ಲು ಪ್ಯಾಕ್ ಆಗಿಬಿಟ್ಟಿದ್ದೀನಿ. ಹಾಗೆಯೇ ನಿಮ್ಗೊಂದು ಸ್ವರ್ಗ ತೋರಿಸ್ಬೇಕು ಅಂತಲೂ ನಾನು ಡಿಸೈಡ್ ಆಗಿದ್ದೀನಿ. ಆ ಸ್ವರ್ಗ ನಾನೆಲ್ಲಿದ್ದೀನಿ ಎಲ್ಲ ಇವಾಗ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಹಾಗೆ ಸ್ವರ್ಗ ಎಲ್ಲಿ ಅಂತಿದ್ರಲ್ಲ ನಮ್ಮಂಥ ಫೋಟೋಗ್ರಾಫರ್ಗೆ, ಇಲ್ಲಿದೆ ನೋಡಿ ಸ್ವರ್ಗ. ಜೀವನದಲ್ಲಿ ಏನೇನೋ ಮಾಡಿದ್ರು ಈ ಜಾಗಕ್ಕೆ ಒಂದು ಫೋಟೋ ಶೂಟ್ ಮಾಡ್ತಿದ್ದೀನಲ್ಲ, ಅದು ನನಗೆ ಖುಷಿ ಕೊಡ್ತಾ ಇರೋದು. ಅಂದರೆ ಫಸ್ಟ್ ಟೈಮು ಸ್ನೋ ತೋರಿಸ್ತಿದ್ದೀನಿ, ಲೋ ಬಜೆಟಲ್ಲಿ ಹೈ ಎಂಡಲ್ಲಿ ತೋರಿಸ್ತಿದ್ದೀನಿ. ಬನ್ನಿ ಈಚೆಗೆ ಹೋಗೋದು. ಏನೇ ಬಂದಿರೋದು ಅಮ್ಮ, ನೀನು ಜಾಸ್ತಿ ಹಾಕೋ ಅವನಿಗೆ. ಹಾಕು ಮಗ, ಹಾಕು. ಹಾಕು ಸೈಡ್ ಬಾ, ಸೈಡ್ ಈ ಕಡೆಯಿಂದ ಬರಲ್ಲ. ನೀವು ಮಾತಾಡೋ ಏನಾದರೂ. ಇರು ಬ್ರೋ, ಇವ್ರು ಆಗೋಗ್ಲಿ. ಹೋಗು, ಮಾಡಿ ಬೇಗ. ಆದರೂ ಮಸ್ತಾಗೈತೆ, ಬರ್ಬೋದು ಎಲ್ಲರೂ. ಬನ್ನಿ ತೆಗಿಯೋ ಅದು ಟೋಪಿ. ತೆಗೆದೈತೆ ಟೋಪಿ ತೆಗೆದೈತೆ. ಅವನು ನಮ್ಮ ಸಿಂಹ ಹಿಂದ್ಗಡೆಯಿಂದ ಎಸಿತಾನೇ ಅವನೇ. ನಾನೂ ಬಳ್ಕೊತೀನಿ, ಏನು ಮಾಡೋಣ, ಈಟಿಟೇ ಗೊತ್ತಾದೆ. ಮಾಡಿ ಬೇಗ. ನೋ ನೋಡಿ, ಇಲ್ಲಿಂದ ತೆಗಿಲಿಕ್ಕೆ ಕರೆಕ್ಟ್ ಇದೆ. ಆದರೂ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ನನ್ನ ವಿಡಿಯೋ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ? ರಾಮ್ ಅಂತ ಸುಮ್ಮನೆ ಇಟ್ಟಿಲ್ಲ. ಇನ್ನು ಮುಂದೆ ನನ್ನ ಸಂಚಾರ ಏನು ಅಂತ ತೋರಿಸ್ತೀನಿ. ಹಾಗೆ ಅಲ್ಟಿಯಾಗೈತೆ. ನೀವೇ ನೋಡ್ತಿರ್ಬೋದು, ಸ್ನೋ ಬೀಳ್ತಿರೋದು, ನಾವು ಓಡಾಡ್ತಿರೋದು. ಇದೆಲ್ಲ ನಾರ್ಮಲ್ ಉಪ್ಪು ಅನ್ಕೊಂಬೇಡಿ, ಸ್ನೋ ಇದು. ನೋಡ್ತಾ ಇದ್ದೀರಲ್ಲ ಸ್ನೋ ಫುಲ್ಲು. ಹಾಗೆ ವಿಡಿಯೋ ಕ್ವಾಲಿಟಿ ಇಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ, ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನನ್ನ ಹತ್ರ ಇರೋದು ರಿಯಲ್ಮಿ 10 Pro ಮೊಬೈಲು. ನನ್ನ ಹತ್ರ ಯಾವುದೇ ಥರದ ಉಪಕರಣಗಳಿಲ್ಲ ನಿಮಗೆ ಹೈ ಕ್ವಾಲಿಟಿಯಲ್ಲಿ ವಿಡಿಯೋ ಶೂಟ್ ಮಾಡಿಕೊಡೋಕ್ಕೆ. ನೋಡೋಣ ನೆಕ್ಸ್ಟಲ್ಲಿ ಏನಾದರೂ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿ ನನ್ನ ಯೂಟ್ಯೂಬ್ ಚಾನಲು ಮಾನಿಟೈಸ್ ಆಯಿತು ಅಂದರೆ, ಹಾಗೆ ಒಂದೊಳ್ಳೆ ಕ್ಯಾಮ್ರಾ ಅಥವಾ ಒಂದೊಳ್ಳೆ ಗೋಪ್ರೋ ತೊಗೊಂಡು ಶೂಟ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿ ನೋಡಬೇಡಿ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಆದರೂ ಲೈಫಲ್ಲಿ ಫಸ್ಟ್ ಟೈಮು ನಾನು ನೋಡ್ತಿರೋದು. ಹಾಗೆ ಹೇಳಬೇಕು ಅಂತಂದರೆ, ಇಲ್ಲಿನ ಜನರು ಬೆಳಗ್ಗೆ ಎದ್ದರೆ ಬ್ರೆಡ್ಡು, ಮೊಟ್ಟೆ, ಖಾವಾ ಹಾಗೂ ಟೀಗಳನ್ನ ಜಾಸ್ತಿ ಕುಡಿತಾರೆ. ಖಾವಾ ಯಾಕೆ ಜಾಸ್ತಿ ಕುಡಿತಾರೆ ಅಂದರೆ, ದೇಹದ ಉಷ್ಣಾಂಶ ಸಮತೋಲನವಾಗಿ ಇಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಹಿಡಿತಾರೆ. ಹಾಗಾಗಿ ಇಲ್ಲಿನ ಜನರಿಗೆ ಪ್ರಮುಖವಾಗಿ ಬೆಳಗ್ಗೆ ಎದ್ದರೆ ಬ್ರೆಡ್ ಬೇಕಾಗುತ್ತೆ. ಹಂಗಂತ ನಾವು ಯಾವುದೋ ಸ್ವಿಟ್ಜರ್ಲ್ಯಾಂಡ್ ಆಗಲಿ ಮತ್ತು ಆಲಿಲ್ಯಾಂಡ್ ಆಗಲಿ ಅಲ್ಲೆಲ್ಲ ಇಲ್ಲ. ನಾವಿರೋದು ನಮ್ಮ ಭಾರತದ ತುದಿಯ ಹಿಮಾಚಲ ಪ್ರದೇಶ, ಅಂದರೆ ಜಮ್ಮು ಕಾಶ್ಮೀರ, ಪಹಲ್ಗಾಮ್ನಲ್ಲಿ. ಹಾಗೆ ನನಗಂತೂ ತುಂಬ ಖುಷಿ ಇದೆ. ಈ ಥರ ನನ್ನ ಜೀವನದಲ್ಲಿ ನಾನು ನೋಡೇ ಇರಲಿಲ್ಲ. ಹಾಗೆಯೇ ಇಲ್ಲಿ ನೀವು ನೋಡ್ಬೋದು, ಇಲ್ಲಿನ ಜನ ಪ್ರತಿನಿತ್ಯ ಇದೇ ರೀತಿ ಗುಡಿಸ್ಕೊಂಡಿರ್ಬೇಕಾಗುತ್ತೆ. ಹಾಗೆ ನಾವು ಉಳ್ಕೊಂಡಿರೋದು ಹೋಟೆಲ್ ಟೂರಿಸ್ಟ್ ಪ್ಯಾಲೇಸ್ ಅಂತ. ನೋಡ್ಬೋದು ಯಾವ ರೀತಿ ಇದೆ ಅಂತ. ನನಗಂತೂ ತುಂಬ ಖುಷಿ ಆಗ್ತಿದೆ ಇದನ್ನ ನೋಡಿ. ಕೈಯಲ್ಲಿ ಐಸು, ಒಳ್ಳೆ ತಂಪಾದ ವಾತಾವರಣ. ತುಂಬ ಖುಷಿ ಇದೆ ನನಗಂತೂ.
ಅಕ್ಕಿಯ ಚಿಲಿ ಪಿಲಿ ಇದೆಲ್ಲ ನೋಡಿದ್ಮೇಲೆ ನನಗೆ ಒಂದು ಸಾಂಗ್ ಆಗುತ್ತೆ, ಸಾಂಗ್ ಜ್ಞಾಪನಕ್ಕೆ ಬರುತ್ತೆ. ಎಲ್ಲಾದರೂ ಇರು ಹೇಗಾದರೂ ಇರು ಎಂದೆಂದಿಗೂ ನೀ ಕನ್ನಡಿಗನಾಗಿರುವಂತ ನೋಡ್ಬೋದು. ಹಾಗೆ ನೋಡ್ತಾ ಇರ್ಬೋದು, ಸ್ಟೆಪ್ಪು ಸಹ ಹತ್ತುತ್ತಾ ಇದ್ದೀವಿ. ಜಾರಿದ್ರೆ ತೀಕ ಹೊಡೆದೋಗುತ್ತೆ ಅಷ್ಟೇ ನಿಮ್ಡ. ನಿಜ ಸೀರಿಯಸ್ಲಿ ಹೇಳ್ತೀನಿ, ಈ ಥರ ಜಾಗ ಎಲ್ಲ ನಾನು ಮಿಸ್ ಮಾಡ್ಕೊತಿದ್ದೆ ಇಲ್ಲಿಗೆ ಬರಲಿಲ್ಲ ಅಂತಿದ್ರೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟೇ ಚೆನ್ನಾಗಿದೆ. ಏನು ವೀಡಿಯೋ ಲಾಗ್ ಮಾಡ್ತಿದ್ದೆ ಮಗ? ಹಾಂ, ನೀನು ಮಾಡ್ತೀನಿ ಅಂದರೆ ಇದು ಮಾಡ್ತೀನಿ. ಲೈಫಲ್ಲಿ ಏನು ಬೇಕಾದ್ರೂ ಕಳ್ಕೊಳ್ಳಿ, ಆದರೆ ಈ ಥರ ವ್ಯೂ ಮಾತ್ರ ಎಲ್ಲೂ ಕಳ್ಕೊಳಕ್ಕೆ ಹೋಗ್ಬೇಡಿ. ನೀವು ಹೋಗಿರೋ ಜಾಗಗಳಲ್ಲಿ, ನೀವು ಹೋಗೋ ಪ್ಲೇಸ್ಗಳಲ್ಲಿ ಎಲ್ಲಿ ಒಳ್ಳೊಳ್ಳೆ ಜಾಗ ಸಿಗುತ್ತೋ ಎಲ್ಲನೂ ನೋಡಿ, ಏನು ಮಿಸ್ ಮಾಡ್ಕೊಂಬೇಡಿ. ಹಾಗೆ 0 to ಹೀರೋ ಅಂತ ಸುಮ್ಮನೆ ಹೇಳಲ್ಲ, ನಾವು ಕಂಟೆಂಟ್ನ ಹುಡಿಕೊಂಡು ಹೋಗ್ಬಾರ್ದು, ಕಂಟೆಂಟ್ನ ಕ್ರಿಯೇಟ್ ಮಾಡೋರಾಗಬೇಕು. ಹಾಗೆ ನೋಡಿ ಜನಗಳು ಓಡಾಡಿರೋ ಹೆಜ್ಜೆ ಪ್ರತಿಯೊಂದೂ ಅಕ್ಕಿಯ ಚಿಲಿ ಪಿಲಿ ಇದೆಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ನಾನು. ರಿಯಲಿ ಗಾಯ್ಸ್, ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇದ್ದೆ. ಹಾಗೆ ನೋಡ್ತಾ ಇದ್ದೀರಲ್ಲ ನನ್ನ ಜೊತೆಲಿರೋರು ಹೇಗೆ ಆಟ ಆಡ್ತಿದ್ದಾರೆ ಅಂತ. ಎಲ್ಲ ಒಂದು ಸಿನಿಮಾ ಶೂಟ್ ಮೇಲೆ ಬಂದಿರೋದು. ಆ ಸಿನಿಮಾ ಯಾವುದು ಏನು ಅದೆಲ್ಲ ರಿವೀಲ್ ಮಾಡೋಂಗಿಲ್ಲ. ನೋಡೋಣ, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ನಮ್ಮಿಬ್ಬ ಗೆಳೆಯರದು ಯಾವ ರೀತಿ ಇದೆ ಅಂತ. ಸರ್, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ಯಾವ ಥರ ಐತೆ? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ರಾಮ್ ಅವ್ರ ಜೊತೆ ಎಲ್ಲರೂ ಒಂದ್ಸಲ ಪಹಲ್ಗಾಮ್ಗೆ ಬನ್ನಿ, ನೋಡಿ ಈ ಸುಂದರವಾದ ಪ್ರಕೃತಿಯನ್ನು ಅನುಭವಿಸಿ ಅಂತ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಗಿಸ್ಗ ಬಟ್ ಇವತ್ತೇ ನಾವೇನಾದರೂ ಬೆಂಗಳೂರಿಗೆ ಹೋಗಿದ್ದಿದ್ರೆ ಮಿಸ್ ಮಾಡ್ಕೊತಿರ್ಲಿಲ್ವಾ? 100%. ಅಣ್ಣ ಫುಲ್ಲು ಜಾಲಿ ಮೂಡಲ್ಲ ಅವರೇ. ಎಷ್ಟೊಬ್ಬರು ಇನ್ನೊಂದ್ಸಲಿ ನೋಡೋಣ. ಆ ಕಡೆ ರೋಡ್ ಚೆನ್ನಾಗೈತೆ, ನಂಗೆ ಹಾಳು ಮಾಡೋಕೆ ಇಷ್ಟ ಇಲ್ಲ. ಹಾಂ, ಅದೇ ಆ ಕಡೆ ಚೆನ್ನಾಗೈತೆ, ನಂಗೆ ಹಾಳು ಮಾಡೋಕೆ ಇಷ್ಟಪತ್ತಿಲ್ಲ. ಬರೀತೀನಿ ಕರ್ನಾಟಕ ಬರಿಲ್ಲ. ಹಾಂ, ಕಾಣಿಸಲ್ಲ. ಇಲ್ಲ ಇರು ನಿಮಿಷ, ಒಂದೊಂದು ಅಕ್ಷರ ಬರೀಬಿ. ತೆಗೆದ್ಮೇಲೆ ಎಸ್ಕೊ, ಬೇಜಾರಿಲ್ಲ, ತಲೆ ಮೇಲೆ ಹಾಕ್ಬೇಡ. ಇಲ್ಲಿ ಇರ್ತೀನಿ ಬಾ ಮಗ, ಒಂದು ಫೋಟೋ ತಗೋ. ಇದರಲ್ಲೊಂದು ಫೋಟೋ ತಗೋ ಬಾ. 3 ಅಲ್ಲ, ಯಾವುದೋ ಒಂದು. ಇವ್ರದ್ದು ಬಂದು ಫೋಟೋಸ್ ಕ್ರೇಜು, ಅದಕ್ಕೆ ಫೋಟೋಗ್ರಾಫರ್ ಆಗಿದ್ದೀನಿ ಮಗ. ಫ್ರೇಮ್ ಇದು ಹೇಳಿದ್ದೀನಿ, ಒಳ್ಳೆ ಆಮ್ಲೆಟ್ ಎಲ್ಲ ಹಾಕಿದ್ದು. ಹಾಂ, ಎಲ್ಲ ಆಗ್ತಾವನೆ ಆಮ್ಲೆಟ್, ಬಿಟ್ಟ ಆಮ್ಲೆಟ್ ಎಲ್ಲ ಬನ್ನಿ ನೋಡಿ. ಎಂಥ ಲೋಪರ್ ನನ್ನ ಮಗ ಅಂದ್ರೆ ಇವನು. ತಲೆ ಮೇಲೆ ಎಣ್ಣೆ ಹಾಕ್ತವನೆ, ತಲೆ ಮೇಲೆ ಸಾಕ್ತವನೆ, ಕುಡ್ದವ್ರಂಗೆ ಆಡ್ತವನೆ ಮೇಲೆ. ಹಾಂ, ಐಸ್ ಕಾಯಿ ಕುಡ್ದವ್ರಂಗೆ ಆಡ್ತಾನೆ. ಹಿಂಗೆ ಕುಡ್ದ್ಬಿಟ್ರೆ ಇನ್ನು ಹೆಂಗೆ ಆಡ್ತಾನೆ ಇವನು? ಗಿಲ್ಲೆ ಜಿಂಕ ಜಿಂಕರೇ
ತೊಳ್ಳೆ ಕೈ ಜಿಂಕ